ಮೊದಲ ಮಿಲನ. ರಾಜ್, 20 ನಿಮಿಷ ನಿನಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಒಂದು ಹೆಣ್ಣು ನನ್ನ ಪಕ್ಕದಲ್ಲಿರಬೇಕು. ನಿನಗಾಗಿಲ್ಲ ಅಂದರೆ ಹೇಳಿಬಿಡು ಅಂತ ಕೈಯಲ್ಲಿದ್ದ ಸಿಗರೇಟ್ ಪೂರ್ತಿ ಖಾಲಿ ಆಗೋ ತನಕ ದಮ್ ಎಳೆದು ಕೇಳಿದ ಅಭಿನಂದನ್. ಸರ್, 15 ನಿಮಿಷ ಸರ್, ಆನ್ ದ ವೇ, ಈಗ ಫ್ಲೈಓವರ್ ಇಳಿದ್ವಿ ಅಂತ ನಾಜೂಕಾಗಿ ಹೇಳಿದ ರಾಜ್. ಫೋನ್ ಕಟ್ ಮಾಡಿ ಅದನ್ನು ಮಂಚದ ಮೇಲೆ ಎಸ್ದು ಪಕ್ಕದ ಟೇಬಲ್ ಮೇಲಿದ್ದ ಬಿಯರ್ ಬಾಟಲ್ನ ಒಂದೇ ಗುಟುಕಿಗೆ ಖಾಲಿ ಮಾಡುವಂತೆ ಎತ್ತದ. ಘಟ ಕುಡಿದ್ಮೇಲೆ ಬಾಟಲ್ನ ದೊಡ್ಡ ಕಿಟಕಿಯಿಂದ ಆಚೆ ಎಸ್ದ. ಅದು ಟನ್ ಅಂತ ಬಿದ್ದು ಸದ್ದು ಕೇಳೋ ಅಷ್ಟರಲ್ಲಿ ಇನ್ನೊಂದು ಸಿಗರೇಟ್ ತುಟಿ ಮೇಲೆ ಇಟ್ಕೊಂಡು ಲೈಟರ್ ಹಚ್ದ. ಅವನ ಹೆಸರು ಅಭಿನಂದನ್, ವಯಸ್ಸು 29, 5.25 ಅಡಿ ಎತ್ತರದ ಹುಡುಗ. ಅವನ ಮೂಗು ಎಂಥವರಿಗೂ ಇಷ್ಟ ಆಗೋ ಹಾಗೆ ಇತ್ತು. ಅದೇ ಅವನ ಮದನಾಸ್ತ್ರ. 16 ವರ್ಷಗಳಿಂದ ಜಿಮ್ ಮಾಡಿದ್ರಿಂದ ತೋಳು ಕಬ್ಬಿಣದಂತೆ ಇತ್ತು. ಅದೆಷ್ಟು ಜನ ಹುಡುಗಿಯರು ಆ ತೋಳನ್ನೇ ತಲೆದಿಂಬಾಗಿ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಅವನ ತೋಳು ಎಷ್ಟು ಜನರ ತಲೆದಿಂಬಾಗಿತ್ತು ಅನ್ನೋ ಸತ್ಯ ನಂದಿ ಬೆಟ್ಟದ ಹತ್ತಿರ ಇದ್ದ ಅವನ ಫಾರ್ಮ್ ಹೌಸಿನ ಮಂಚಕ್ಕೆ ಮಾತ್ರ ಗೊತ್ತು. ಸಾಮಾನ್ಯವಾಗಿ ಅಭಿ ಫಾರ್ಮ್ ಹೌಸಿಗೆ ಬರ್ತಾ ಇದ್ದಿದ್ದು ಶುಕ್ರವಾರ ರಾತ್ರಿ. ಆ ರಾತ್ರಿಯಿಂದ ಭಾನುವಾರ ಬೆಳಗ್ಗೆ ಆಗೋ ತನಕ ಅಭಿಗೆ ಒಂದು ಕಂಪನಿ ಬೇಕಿತ್ತು, ಒಂದು ಹೆಣ್ಣಿನ ಕಂಪನಿ. ಅದು ಯಾರೇ ಆಗಿದ್ರೂ ಸರಿ, ಅವರ ಜೊತೆ ರಾತ್ರಿ ಇಡೀ ರಮಿಸಬೇಕು. ಅದಷ್ಟೇ ಅಭಿ ಉದ್ದೇಶ. ಅವನ ರತಿ ಕ್ರೀಡೆಯಂತೂ ಬಂದ ಪ್ರತಿ ಹೆಣ್ಣನ್ನು ಆಶ್ಚರ್ಯ ಆಗಿಸ್ತಾ ಇತ್ತು. ಹುಡುಗಿ ಯಾರೇ ಆಗಿರಲಿ, ಬಂದ ಕೂಡಲೇ ಸ್ನಾನ ಮಾಡಬೇಕು. ತಲೆ ಸ್ನಾನ ಬಂದವರಿಗೆ ಇವನೇ ಬಟ್ಟೆ ತಂದು ಕೊಡ್ತಾನೆ. ಅದೇ ಬಟ್ಟೆ ಹೊತ್ತು ಸ್ನಾನಗೃಹದಿಂದ ಆಚೆ ಬರಬೇಕು. ಹೆಣ್ಣಿನ ಪ್ರೈವೇಟ್ ಪಾರ್ಟ್ ಅಷ್ಟೇನೆ ಮರೆ ಮಾಡೋ ಬಿಕಿನಿ ಅಂತಹ ಬಟ್ಟೆ ಅದು. ಆ ಬಟ್ಟೆ ತೊಟ್ಟು ಬಂದವರಿಗೆ ಫ್ರಾನ್ಸ್ನಿಂದ ಅಭಿ ತಂದಿರೋ ಘಮಗುಟ್ಟು ಪರ್ಫ್ಯೂಮ್ ಹಾಕೋಬೇಕು. ಅವಳು ಎಷ್ಟು ರೆಡಿ ಮಾಡಿಕೊಂಡ್ರೆ ಅಭಿ ಬರ್ತಾನೆ. ಮೊದಲು ಕೂದಲಿನ ಜೊತೆ ಸರ್ಸ, ಆಮೇಲೆ ಕುತ್ತಿಗೆ ಸುತ್ತಮುತ್ತ ಮುತ್ತು, ನಂತರ ಬೆನ್ನಿನ ಮೇಲೆ ಬೆರಳಿನ ಚಿತ್ತಾರ. ಅಲ್ಲಿಂದ ಬೆರಳು ಕೆಳಗಿಳಿಯುವಷ್ಟರಲ್ಲಿ ಹೆಣ್ಣು ಮಂಚದ ಮೇಲೆ ಮಲಗಿರಬೇಕು. ಅವಳ ಬೆನ್ನೇರಿ ಅಭಿ ಸಂಭ್ರಮಿಸಬೇಕು. ಅಭಿ ರತಿ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರೆ ಬಂದ ಹೆಣ್ಣು ಸುಖ ಸಾಗರದಲ್ಲಿ ಮಕ್ಕಳಾಗಿ ಜಗತ್ತನ್ನೇ ಮರೆತು ವಿಚಿತ್ರವಾಗಿ ಮರುಗುತ್ತಿದ್ಲು. ಆ ಸದ್ದು, ಹೆಣ್ಣಿನ ಕಾಮದಾಟದ ಆ ಚಿತ್ತಾರದ ಸದ್ದು, ಅದೇ ಅಭಿಗೆ ಬೇಕಾಗಿದ್ದ ಅದ್ವಿತೀಯ ವಸ್ತು. ಅದಕ್ಕೋಸ್ಕರ ಭಾನುವಾರ ಬೆಳಗಿನಿಂದ ಶುಕ್ರವಾರ ರಾತ್ರಿ ತನಕ ಕಾಯ್ತಿದ್ದ. ಅಂಥದ್ದೊಂದು ಶುಕ್ರವಾರ ಈಗ ಬಂದಿತ್ತು. ಸಾಮಾನ್ಯವಾಗಿ ಸಂಜೆ ಹೊತ್ತಿಗೆ ರಾಜ್ ಫೋನ್ ಮಾಡ್ತಾ ಇದ್ದ. ಹುಡುಗಿರ್ ಫೋಟೋ ಕಳಿಸ್ತಿದ್ದ. ಅವ್ರ ಫೋಟೋ ನೋಡಿದ ನಂತರ ಅಭಿ ಓಕೆ ಮಾಡ್ತಿದ್ದ. ಓಕೆ ಆದ ಹುಡುಗಿಗೆ ಅಭಿ ರತಿ ಕ್ರೀಡೆ ಬಗ್ಗೆ ಪದ್ಧತಿಗಳನ್ನು ರಾಜ್ ಬೋಧಿಸ್ತಾ ಇದ್ದ. 8 ಗಂಟೆ ಹೊತ್ತಿಗೆ ಅಭಿ ಫಾರ್ಮ್ ಹೌಸ್ನ ಗೇಟ್ ಮುಂದೆ ರಾಜ್ ಕಾಯ್ತಾ ನಿಂತಿರ್ತಿದ್ದ. ಅಷ್ಟೊತ್ತಿಗೆ ಕಾರ್ ಡಿಕ್ಕಿ ತುಂಬ ಇಂಪೋರ್ಟೆಡ್ ವೈನ್ ತುಂಬಿಸ್ಕೊಂಬರ್ತಿದ್ದ ಅಭಿ. ಹುಡುಗಿರ ಜೊತೆ ಆನಂದ ಸಾಗರದಲ್ಲಿ ಮುಳುಗಿ ಹೇಳ್ತಿದ್ದ. ಆದರೆ ಇವತ್ತು ಟೈಮ್ ಆಗಲೇ ರಾತ್ರಿ 10:30. ಅದಾಗಲೇ 4-5 ಸಿಗರೇಟ್ ಖಾಲಿಯಾಗಿತ್ತು. ಇನ್ನೂ ರಾಜ್ ಬಂದಿಲ್ಲ. ಅವನನ್ನೇ ಬೈಕೊಂಡು ಫೋನ್ ಮಾಡಿ ಗದರಿಸ್ತಾ ಇದ್ದ. ಅದಾಗಿ ಸರಿಯಾಗಿ 1/4 ಗಂಟೆಗೆ ಡೋರ್ ಬೆಲ್ ರಿಂಗ್ ಆಯಿತು. ಕಮಿನ್ ಅಂತ ಕೂಗ್ದ. ಯಾರಿಂದನೂ ಯಾವ ರಿಪ್ಲೈಯೂ ಬರಲಿಲ್ಲ. ಸಿಟ್ಟಿಗೆದ್ದು ಡೂಪ್ಲೆಕ್ಸ್ ಮನೆ ಮಾಡಿ ಮೇಲಿನ ರೂಮಿಂದ ದರ ಅಂತ ಹೇಳೋದು ಬಂದವನೇ ಬಾಗಿಲು ತೆಗ್ದ. ಸೊಯ್ ಅಂತ ಸದ್ದು ಮಾಡ್ತಾ ತಂಗಾಳಿ ಬೀಸ್ತು. ಎದುರುಗೊಬ್ಳು ಹುಡುಗಿ, ಕಡು ನೇರಳೆ ಬಣ್ಣದ ತುಂಡು ಉಡುಗೆ ತೊಟ್ಟಿದ್ದಳು. ಅವಳ ಮುಖನೂ ಸಹ ನೋಡುವಷ್ಟು ತಾಳ್ಮೆ ಅಭಿಗೆ ಇರಲಿಲ್ಲ. ಅಷ್ಟರಲ್ಲಿ ಹಿಂದಿಂದ ಮುಸಿ ನಗ್ತಾ ಬಂದ ರಾಜ್. ಸರ್, ಹೊಸ ಹುಡುಗಿ ಸರ್, ಏನೂ ಗೊತ್ತಿಲ್ಲ, ಫ್ರೆಶ್ ಮಾಲು, ನೀವೇ ಫಸ್ಟ್ ಗಿರಾಕಿ, ಹುಷಾರು ಸಾರ್ ಅಂತ ರಾಗವಾಗಿ ಹೇಳ್ತಾ ಹಲ್ಗಿನ್ಸ್ದ. ಅವನ ಮುಖದ ಮೇಲೆ 500 ರೂಪಾಯಿ ಬಿಸಾಕಿ ಕಳಿಸೋಳಗೆ ಅಂತ ತನ್ನ ರೂಮ್ ಸೇರಿಕೊಂಡ. ಅವನನ್ನೇ ಆ ಹೆಣ್ಣು ಹಿಂಬಾಲಿಸಿದ್ಲು. ಅಬ್ಬಿ ರೂಮಿಗೆ ಬಂದ. ಆ ಹುಡುಗಿ ಅವನ ಹಿಂದೆನೇ ಬಂದು ನಿಂತಳು. ಅಭಿ ಕೋಪ ಹೆಚ್ಚಾಯಿತು. ಗೋಡೆ ಕಡೆ ನೋಡ್ತಾ, ಇನ್ನೂ ಇಲ್ಲೇ ನಿಂತಿದ್ಯಾ? ಆ ಸ್ಕೌಂಡ್ರಲ್ಲಿ ಏನೂ ಹೇಳಿಲ್ವ ನಿಂಗೆ? ಹೋಗಿ ಸ್ನಾನ ಮಾಡು, ಅಲ್ಲೇ ಬಟ್ಟೆ ಇಟ್ಟಿದ್ದೀನಿ, ಹಾಕೋ, ಬಂದಮೇಲೆ ನೋಡ್ಕೊತೀನಿ ಅಂತ ಗದರಿಸ್ತಾ ಘಟ ಬಿಯರ್ ಕುಡಿದು ಟೇಬಲ್ ಮೇಲೆ ಬಾಟಲ್ ಕುಗ್ದ. ಆ ಸದ್ಯಕ್ಕೆ ಬೆಚ್ಬಿದ್ದು ಹುಡುಗಿ ಸ್ನಾನದ ರೂಮ್ ಎಲ್ಲಿ ಅಂತ ಹುಡ್ಕತೊಡಗಿದಳು. ಅಷ್ಟರಲ್ಲಿ ಅಭಿ, ಏಯ್ ಹೋಗ ಆ ಕಡೆ ನಿಂತೇ ಇದೆಯಲ್ಲ ಅಂತ ಬಾತ್ರೂಮ್ ಇರೋ ಕಡೆ ಬೆಟ್ ಮಾಡಿ ತೋರಿಸ್ದ. ಅವನು ತೋರಿಸಿ ದಿಕ್ಕಿಗೆ ಹೋದ್ಲು ಹುಡುಗಿ. 20 ನಿಮಿಷ ಕಳೆದಿತ್ತು. ಹೊರ ಬಂದಳು. ಅಭಿ ಅಲ್ಲಿಟ್ಟಿದ್ದ ತುಂಡು ಉಡುಗೆ ತೊಟ್ಟಿದ್ದಳು. ಅಭಿನ ಹೇಗೆ ಮಾತಾಡಿಸ್ಬೇಕೋ ಗೊತ್ತಾಗಲಿಲ್ಲ.
2 ಸಲ ಅಂತ ಕೆಮ್ಮದ್ಲು. ಅಭಿ ತಿರುಗಲಿಲ್ಲ. ಗಟ್ಟಿಯಾಗಿ ಗಂಟ್ಲು ಸರಿ ಮಾಡಿಕೊಂಡ್ಳು. ನೋಡಲಿಲ್ಲ. ಕಡೆಗೆ ನಾನು ಬಂದೆ ಅಂತ ಹೂ ಹರಳೋ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಮಾತುಗಳು ಕಿವಿಗೆ ಬಿದ್ದಿದ್ದೇ ತಡ. ಯಾರೋ ಹೋದ ಜನ್ಮದ ಬಂದು ಕರೆದಂತಾಯ್ತು ಅಭಿಗೆ. ಅವಳ ಕಡೆ ನೋಡ್ದ. ಈಗಲೇ ಅವಳನ್ನು ಸರಿಯಾಗಿ ನೋಡಿತು. ಕಪ್ಪು ಕೂದಲು, ಅಮೃತ ಶಿಲೆಯಂಥ ಹಾಲು ಬಿಳುಪಿನ ದೇಹ, ಗುಲಾಬಿ ಬಣ್ಣದ ತುಟಿ, ಕಾಫಿ ಬಣ್ಣದ ಕಣ್ಣುಗಳು. ಅವಳು ಧರಿಸಿದ್ದ ಕಪ್ಪು ಬಟ್ಟೆ ಅಮೂಲ್ಯ ನಿಧಿಯೊಂದರ ಕಾವಲುಗಾರನಾಗಿ ನಿಂತಿತ್ತು. ಸೊಂಟಕ್ಕೊಂದು ಟವಲ್ ಮಾತ್ರ ಸುತ್ತಕೊಂಡಿದ್ದ ಅಭಿ ನಿಧಾನವಾಗಿ ಅವಳನ್ನೇ ನೋಡ್ತಾ ಅವಳ ಕಡೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದ. ಅವನು ಹಾಗೆ ನೋಡ್ತಾ ಬರ್ತಾ ಇದ್ರೆ ಏನು ಮಾಡಬೇಕೋ ಗೊತ್ತಂತೆ ಅವನ್ನ ಕಣ್ಣಿಟ್ಟು ನೋಡೋಕ್ಕಾಗದೆ ಗೋಡೆ ಮೇಲಿದ್ದ ಚಿತ್ರಗಳ ಕಡೆ ಕಣ್ಣು ಹಾಯಿಸಿದ್ಲು. ಒಂದು ಜಿಂಕೆ ಪೇಂಟಿಂಗ್, ಮತ್ತೊಂದು 2 ಪಕ್ಷಿಗಳು ಪ್ರಣಯದಲ್ಲಿ ಮುಳುಗಿರೋ ಪೇಂಟಿಂಗ್, ಇನ್ನೊಂದರಲ್ಲಿ ಮಳೆಯಲ್ಲಿ ನಿಂತಿರೋ ಅರೆನಗ್ನ ಹುಡುಗಿಯ ಪೇಂಟಿಂಗ್. ಅದನ್ನೆಲ್ಲ ಅವಳು ನೋಡಿ ಮುಗಿಸೋ ಅಷ್ಟರೊಳಗೆ ಆಕೆಯ ಗಲ್ಲ ಹಿಡಿದು ಉಸಿರು ತಾಕುವಂತೆ ನಿಂತಿದ್ದ ಅಭಿ. ಅವಳ ಗುಲಾಬಿ ಬಣ್ಣದ ತುಟಿಗಳ ಮೇಲೆ ಬೆರಳಾಡಿಸ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೆಸರೇನು ಅಂತ ಆದೇಶ ಮಾಡುವಂತೆ ಕೇಳ್ದ. ಅವನನ್ನು ಅಷ್ಟು ಹತ್ತಿರದಿಂದ ನೋಡ್ಲಾರ್ದೆ ಕಣ್ಣನ್ನು ಎತ್ತೆತ್ಲೋ ತಿರುಗಿಸೋಕೆ ಪ್ರಯತ್ನ ಪಟ್ಲು ಹುಡುಗಿ. ಗಟ್ಟಿಯಾಗಿ ಸಂಪಿಗೆ ಅಂತಹ ಮೂಗಿಡಿದು ಕೇಳಿದ, ಹೇಳು, ಹೆಸರೇನೇ ನಿಂದು? ಹಾಂ, ಸಾರಿಕಾ. ಅಭಿಗೆ ಅವಳ ಹೆಸರು ಹೇಳುವಾಗ ಸುಗಂಧವೊಂದು ಸೋಕಿ ಮದವೇರಿದಂತಾಯಿತು. ಸಾರಿಕಾ ಅಂತ ಹೇಳ್ತಾ ಅವಳನ್ನು ಬಿಗಿದಪ್ಕೊಂಡ. ಮಕರಂದ ಸೋಕಿದಂತಹ ತುಟಿಗಳನ್ನ ದುಂಬಿಯೊಂದು ಹೂ ಮೇಲೆ ಕೂತು ಹೀರುವಂತೆ ಸವಿಯತೊಡಗಿದ. ಲೊಚ ಸದ್ದು ಮಾಡ್ತಾ ಅವಳನ್ನು ಮಂಚದ ಮೇಲೆ ದೂಕ್ತ. ಸಾರಿಕಾ ಎತ್ತಲೋ ನೋಡುತ್ತಾ ಕಣ್ಣು ಮುಚ್ಕೊಂಡು ಅಭಿ ಅವಳ ಮೇಲೆ ಎರಗಿದ. ಅವಳ ಬಂಗಾರದ ಬಣ್ಣದ ಸೊಂಟದ ಮೇಲೆ ನಿಧಾನವಾಗಿ ಬೆರಳಾಡಿಸಿದ. ಆದರೆ ಅಭಿಗೆ ಅಚ್ಚರಿ ಆಯಿತು. ಇವಳು ಏನೇ ಮಾಡಿದ್ರೂ ಅವಳು ಮಿಸ್ ಕಾಡಲಿಲ್ಲ. ಸೊಂಟವನ್ನೊಮ್ಮೆ ತುಟಿಗಳಿಂದ ಕಚ್ಚಿದ. ಆಗಲೂ ಸಾರಿಕಾ ಅಲ್ಗಾಡಲಿಲ್ಲ. ನೋಡ್ತಾನೆ ಸಾರಿಕಾ ಕಣ್ಮುಚ್ಚಿ ಮಲಗಿಲ್ಲ, ಮೂರ್ಛೆ ಬಿದ್ದಿದ್ದಾಳೆ. ಅರೆ, ಇದೇನಾಯ್ತಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ ಅಭಿ. ಇಷ್ಟೆಲ್ಲ ಟೆಂಪ್ಟ್ ಮಾಡಿ ಈಗ ಮೂರ್ಛೆ ಹೋಗಿದ್ದಾಳಲ್ಲ ಅಂತ ಕೋಪನೂ ಬಂತು. ನಂತರ ಭಯನೂ ಆಯಿತು. ಕೂಡಲೇ ಕೆಳಗೆ ಬಂದು ಫ್ರಿಡ್ಜ್ ಬಾಗಿಲು ತೆಗ್ದ. ಅದರಲ್ಲಿದ್ದ ಬಾಟಲ್ ತಗೊಂಡು ಮತ್ತೆ ರೂಮಿಗೆ ಬಂದ. ಸಾರಿಕಾ ಮುಖಕ್ಕೆ ನೀರು ಚಿಮುಕಿಸ್ದ. ನಿಧಾನವಾಗಿ ಕಣ್ಣು ಬಿಟ್ಲು. ಅಭಿಗೆ ಹೋದ ಜೀವ ಮರಳಿ ಬಂದಂತಾಯಿತು. ಇಲ್ಲಿ ತನಕ ಅವನು ಕುಡ್ದಿದ್ದೆಲ್ಲ ಒಂದೇ ಕ್ಷಣಕ್ಕೆ ಪೂರ್ತಿ ಇಳಿದೋಗಿತ್ತು. ಹೇಯ್, ನಾನು ಎಷ್ಟು ಎದ್ರಿದ್ದೆ ಗೊತ್ತಾ? ಏನಾಗಿದೆ ನಿಂಗೆ ಅಂತ ಗಡುಸಾಗಿ ಕೇಳಿದ. ಸಾರಿಕಾ ನೀರು ಬೇಕು ಅಂತ ಕೈ ಸನ್ನೆ ಮಾಡಿದ್ಲು. ಕೈಯಲ್ಲಿದ್ದ ಬಾಟಲ್ನ ಅವಳಿಗೆ ಕೊಟ್ಟ. ಸಾರಿಕಾ ನಿಧಾನವಾಗಿ ನೀರು ಕುಡಿತಾ ಸುಧಾರಿಸ್ಕೊಂಡ್ಳು. ಅಭಿ ಮತ್ತೆ ಸಿಗರೇಟ್ ಬಾಯಲ್ಲಿಟ್ಕೊಂಡು ಲೈಟರ್ ಹಚ್ಚಿದ. ಸುಸ್ತಾದಂತೆ ಸಾರಿಕಾ ಮಂಚು ಹೊಡ್ಕೊಂಡು ಮುದುಡಿದ ಹೂವಿನಂತೆ ಕೂತ್ಲು. ಅಭಿ ಈಗ ಅವಳನ್ನು ಕಾಲ್ ಥರ ನೋಡ್ತಿರ್ಲಿಲ್ಲ. ಅಬಲೆಯೊಬ್ಳು ಬಲೆಗೆ ಸಿಕ್ಕಿ ಮೀನಿನಂತೆ ಒದ್ದಾಡ್ತಿರೋ ಹಾಗೆ ಕಂಡಳು. ಈಗಷ್ಟೇ ಹಚ್ಕೊಂಡಿದ್ದ ಸಿಗರೇಟ್ನ ಎಸ್ದು ಸಾರಿಕಾ ಪಕ್ಕ ಕೂತ. ಸಾರಿಕಾ ಪ್ರತಿಸ್ಪಂದಿಸದೆ ಸುಮ್ಮನೆ ಕೂತಳು. ಅಭಿ, ಸಾರಿಕಾ, ಆರ್ ಯು ಆಲ್ ರೈಟ್? ಹೌದು ಅಂತ ಮಾತಾಡದೆ ತಲೆ ಅಲ್ಲಾಡಿಸಿ ಉತ್ತರ ಕೊಟ್ಲು ಸಾರಿಕಾ. ಆರ್ ಯು ರೆಡಿ ಟು ಬಿ ಅಂತ ಅರ್ಧ ಪ್ರಶ್ನೆಯನ್ನೇ ಉಳಿಸ್ಕೊಂಡು ಅವಳ ಕಡೆ ನೋಡ್ದ. ಸಾರಿಕಾ ಕಣ್ಣುಗಳಲ್ಲಿ ನೀರು ಉಕ್ಕಿತು. ಅವಳು ಅಳ್ತಿರ್ಲಿಲ್ಲ. ಕಣ್ಣೀರು ಮಾತ್ರ ತಾನಾಗಿ ಸುರಿತಾಯಿತು. ಮುಂದೆ ಏನಾಯಿತು, ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಕೇಳ್ತಾ ಇರಿ ನಿಮ್ಮ ರಕ್ಷ್ ಮೀಡಿಯಾ.